ಚೆನ್ನಾಗೈತೆ ಅಂದ್ರೆ ಸೋಪ್ ಒಂದು ಒಳ್ಳೆ ರಿಚ್ ಸೋಪ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಒಳ್ಳೆ ಒಂದು ರಿಚ್ ಸೋಪ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಆದರೆ ನಾವು ಅದು ಬಿಸಿ ಇರ್ತಾನೆ ನಾವು ಆದಷ್ಟು ಬೇಗ ನಾವು ಮೋಲ್ಡಿಗೆ ಹಾಕಬೇಕಾಗತ್ತೆ. ಸ್ವಲ್ಪ ಏನಾದರೂ ಆಚೆ ಈಚೆ ಆದರೂ ಸ್ವಲ್ಪನೂ ಆರಿದ್ರೂ ಸಹಿತ ನಮಗೆ ಈ ಸೋಪು ಸರಿಯಾಗಿ ಬರೋಂಗಿಲ್ಲ. ಅದು ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಮೊದಲಿಗೆ ಯಾರೆಲ್ಲ ನನಗೆ ಆರ್ಡ್ರ್ ಕೊಟ್ಟಿದ್ರು ಅವರಿಗೆಲ್ಲರಿಗೂ ನಾನು ಇವತ್ತು ಕೊರಿಯರ್ ಮಾಡಿದ್ದೀನಿ. ಎಲ್ಲರಿಗೂ ಸೋಮವಾರ ದಿನ ನಿಮ್ಮ ಪ್ರಾಡಕ್ಟು ನಿಮ್ಮ ಕೈಲಿರುತ್ತೆ. ಇವತ್ತು ಅಂದರೆ ನಿನ್ನೆನೇ ನಾನು ವಿಡಿಯೋ ಹಾಕಿ ಆದ ತಕ್ಷಣ ನನಗೆ ಸೋಪ್ ಬೇಸ್ ಬಂತು. ಹಾಗಾಗಿ ನಾನು ಸೋಪನ್ನು ರೆಡಿ ಮಾಡಿ ಇವತ್ತಾಗಲೇ ನಾನು ಎಲ್ಲನೂ ಕೊರಿಯರ್ ಮಾಡಿದ್ದೀನಿ. ಯಾರ್ಯಾರಿಗೆಲ್ಲ ನಾನು ಆರ್ಡರ್ ತೊಗೊಂಡಿದ್ದೋ ಎಲ್ಲರದು ಬಿಸಿಲಿಗೆ ಓಡಾಡಿ ನಮ್ಮ ಸ್ಕಿನ್ನು ಟ್ಯಾನ್ ಆಗಿರೋದನ್ನು ತೆಗೆಯುವಂಥ ಶಕ್ತಿ ಈ ಒಂದು ಸೋಪಿಗೆ ಐತಿ. ಇವತ್ತು ನಾನು ಮಾಡಿ ತೋರಿಸುವಂಥ ಸೋಪು ನೀವು ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು. ಏನೆಲ್ಲ ಹಾಕಿದ್ದೀನಿ ಮತ್ತು ಹೆಂಗೆ ಮಾಡಿದ್ದೀನಿ ಅಂತ ಹೇಳೋದು ತೋರಿಸ್ತೀನಿ. ಕರೆಕ್ಟಾಗಿರುವಂಥ ಒಂದು ಮೆಜರ್ಮೆಂಟಲ್ಲಿ ಎಷ್ಟಕ್ಕೆ ಏನು ಹಾಕಬೇಕು, ಎಷ್ಟೆಷ್ಟಕ್ಕೆ ಏನೇನೆಲ್ಲ ಸಾಮಗ್ರಿ ಹಾಕಬೇಕು ಅಂತ ಹೇಳೋದು ತೋರಿಸ್ತೀನಿ. ಆಮೇಲೆ ಮನೇಲಿರುವಂಥ ಒಂದು ಇಂಗ್ರೀಡಿಯೆಂಟ್ಸಿಂದ ನಾನು ಈ ಸೋಪನ್ನು ಮಾಡಿ ತೋರಿಸ್ತೀನಿ. ಅಷ್ಟಲ್ಲದೆ ನಾವಿಲ್ಲಿ ಗೋಟ್ ಮಿಲ್ಕ್ ಸೋಪ್ ಬೇಸನ್ನು ನಾನು ತೊಗೊಂಡಿದ್ದೀನಿ. ಅದರ ಬದಲಾಗಿ ನೀವು ಪೇರ್ ಸೋಪಿಂದನೂ ನೀವು ಈ ಸೋಪನ್ನು ಮನೇಲಿ ಮಾಡ್ಕೋಬೋದು. ನೋಡ್ರಿ, ಸೋಪ್ ಮಾಡಿದ್ದೀನಿ ನಾನೀಗಾಗಲೇ. ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಸೋಪು ನೀವು ಮನೇಲಿ ಈ ಒಂದು ಸೋಪನ್ನು ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅಂತ ಹೇಳಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಇಲ್ಲಪ್ಪ ನಮ್ಮ ಕೈಲಿ ಮಾಡ್ಕೊಳಕ್ಕಾಗಂಗಿಲ್ಲ ಅಂತ ಅಂದರೆ ನನಗೆ ಆರ್ಡ್ರ್ ಕೊಟ್ಟರೆ ನಾನು ನಿಮಗೆ ಮಾಡಿಕೊಡ್ತೀನಿ. ಬರೀ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ. ಆದಷ್ಟು ಬೇಗ ನೀವು ಆ ಒಂದು ಸ್ಕಿನ್ ಕೇರನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಬರೀ ಈಗ ವಿಡಿಯೋನ ಯಾವ ರೀತಿ ಈ ಸೋಪನ್ನು ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಸೋಪ್ ರೆಡಿ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದರೆ ನಾನಿಲ್ಲಿ ಗೋಟ್ ಮಿಲ್ಕ್ ಸೋಪ್ ಬೇಸನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಗೋಟ್ ಮಿಲ್ಕ್ ಸೋಪ್ ಬೇಸ್ ಇರಲಿಲ್ಲ ಅಂತ ಅಂದ್ರೆ ನೀವು ಪೇರ್ ಸೋಪಲ್ಲೂ ಈ ಒಂದು ಸೋಪನ್ನು ಮಾಡ್ಬೋದು. ಇಲ್ಲಿ 100 ಗ್ರಾಮಷ್ಟು ನಾನು ಸೋಪ್ ಬೇಸನ್ನು ತೊಗೊಂಡಿದ್ದೀನಿ. ಹಂಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನಷ್ಟು ಗಂಧದ ಪೌಡ್ರು, 2 ಸ್ಪೂನಷ್ಟು ಕಡಲೆ ಹಿಟ್ಟು, 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಮತ್ತು ಒಂದು ಸ್ವಲ್ಪ ಕೇಸರಿ ದಳಗಳನ್ನ ತೊಗೊಂಡಿದ್ದೀನಿ. ಇಷ್ಟೂ ಆಮೇಲೆ 1 ಸ್ಪೂನಷ್ಟು ಕಾಫಿ ಪೌಡ್ರು ಇಷ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ಪೂರ್ತಿಯಾಗಿ ಕರಗಿಸ್ಬೇಕು ನಾವು. ಕರೆಕ್ಟಾಗಿ ಇದು ಕರಿಗೆ ಆದಮೇಲೆ ನಾವು ಒಂದೊಂದಾಗಿ ಇಲ್ಲಿ ನಾವು ಸೇರಿಸ್ತಾ ಹೋಗ್ಬೇಕಾಗತ್ತೆ. ಇದನ್ನ ಸೇರಿಸೋಬೇಕಾದ್ರೆ ನೀವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊತ ಸೇರಿಸ್ಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಗಂಟಾಗ್ಬಿಟ್ರೆ ನಿಮಗಿನ್ನ ಗಂಟು ಒಡೆಯೋದಕ್ಕೆ ಭಾಳನ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಹಿಂದೆ ಒಂದು ವಿಡಿಯೋ ಹಾಕಿದಾಗ ಲಾಸ್ಟ್ ವಿಡಿಯೋ ಒಳಗೆ ನಾನು ಯಾವ ರೀತಿ ನಾವು ಇದನ್ನು ಸೋಪ್ ಬೇಸನ ಇದು ಸ್ವಲ್ಪನೇ ಐತೆ, ಈ ಸಪ್ರೇಟ್ ಮಾಡ್ಕೊಂಡು ನಾವು ಮಿಕ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ಹಾಗಾಗಿ ನಾನು ಇದರಲ್ಲೇ ಹಾಕಿ ನಾನು ಇದನ್ನು ಕಲಿಸ್ಕೊಳಕ್ಕೆ ಕುಂತೀನಿ. ಜಾಸ್ತಿ ಮಾಡೋದಾದ್ರೆ ನಾವೇನು ಮಾಡಬೇಕು, ಬೇರೆ ಒಂದು ಪಾತ್ರೆಯೊಳಗೆ ಇವೆಲ್ಲ ಪೌಡ್ರ್ ಹಾಕಿ ಸೋಪ್ ಈಗ ನಾವು ಕರಗಿಸಿರ್ತೀವಲ್ಲ ಈ ಸೋಪನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಕರಗಿರುವಂಥ ಸೋಪಿಗೆ ಅದನ್ನ ಹಾಕಿ ಮಿಕ್ಸ್ ಮಾಡಿದರೆ ನಮ್ಗೆ ಗಂಟಾಗಂಗಿಲ್ಲ. ಅಲ್ಲೇ ಹಿಂಗೂ ನಾನೀಗ ಅದಕ್ಕೆ ಡೈರೆಕ್ಟಾಗಿ ನನಗೆ ಹಾಕಿ ಮಾಡಿರೋದ್ರಿಂದ ನಾನು ಡೈರೆಕ್ಟಾಗೇ ಇದಕ್ಕಷ್ಟಕ್ಕೂ ಹಾಕ್ಕೊಂಡು ಕಾಫಿ ಪೌಡ್ರು 1 ಸ್ಪೂನಷ್ಟು ಕಾಫಿ ಪೌಡ್ರು ಹಾಕ್ಕೊಂಡಿನಿ. ಹಂಗೆ ಕೊಬ್ಬರಿ ಎಣ್ಣೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿದ್ದನ್ನ ಈ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಮೋಲ್ಡ್ ಇಟ್ಕೊಂಡಿದ್ದೀನಿ. ಮೋಲ್ಡ್ಗೆ ಇಷ್ಟನ್ನು ಹಾಕ್ತೀನಿ. ಇದನ್ನು ನಾವು ಬೇಗನೆ ಹಾಕಬೇಕಾಗತ್ತೆ. ಇಲ್ಲಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಭಾಳನೇ ಬೇಗ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಬೇಗನೆ ನಾವಿಲ್ಲಿ ಹಾಕಬೇಕಾಗತ್ತೆ. ನೋಡಲಿ ಮೋಲ್ಡಿಂದ ನಾನು ತೆಗಿತಿದ್ದೀನಿ ಸೋಪು. ಎಷ್ಟು ಚೆನ್ನಾಗೈತೆ ಅಂದರೆ ಸೋಪು ಒಂದು ಒಳ್ಳೆ ರಿಚ್ ಸೋಪ್ ಅಂತ ಹೇಳ್ಬೋದು ಇದಕ್ಕೆ ನಾವು. ಯಾಕಂದರೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ಗಂಧದ ಪೌಡ್ರು, ಕೇಸರಿ ಎಲ್ಲ ಹಾಕಿರೋದ್ರಿಂದ ಒಂದು ರಿಚ್ ಸೋಪ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಮತ್ತು ಅಷ್ಟೇ ಖುಷಿ ಆಗುತ್ತೆ ಇಷ್ಟು ಚೆನ್ನಾಗಿ ಸೋಪು ಬಂದಾಗ ನಮ್ಗೆ. ನೋಡ್ರಿ, ಈ ನಾವು ಸ್ವಲ್ಪ ನಾವೇನಾದರೂ ಲೇಟ್ ಮಾಡಿದ್ವಿ ಅಂದ್ರೆ ಸೋಪಿನ ಪರಿಸ್ಥಿತಿ ಹಿಂಗಾಗುತ್ತೆ. ಆದರೂ ಇರಲಿ ಅಂತ ಹೇಳಂದು ಮೇಲಿಂದೆಲ್ಲ ನಾನು ಅದನ್ನ ತೆಗೆದು ಇದ್ರ ಮೇಲೆ ಹಾಕಿದ್ದೀನಿ. ಇದನ್ನು ನಾವು ಮನೇಲಿ ಯೂಸ್ ಮಾಡೋಕ್ಕೆ ಬರುತ್ತಾ ಅಂತ ಹೇಳಂದು ಇಷ್ಟು ನಾನು ಇಲ್ಲಿ ಒಂದು ಗೋಟ್ ಮಿಲ್ಕ್ ಬೇಸ್ ಸೋಪನ್ನು ನಿಮಗೆ ಮಾಡಿ ತೋರಿಸಿದ್ದೀನಿ. ಒಳ್ಳೆ ರಿಚ್ ಆಗಿರುವಂಥ ಸೋಪ್ ಇದಾಗಿರ್ತೈತಿ. ನೀವು ಮನೇಲಿ ಇದನ್ನ ಟ್ರೈ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಈ ಒಂದು ಸೋಪನ್ನು ಮಾಡ್ಕೋಬೋದಲ್ಲ ಮನ್ಯಾಗನ ಇದ್ರೆ ಟ್ರೈ ಮಾಡ್ಬೋದು. ಇದು ನಮ್ಮ ಮನೇಲಿ ಏನು ಕಷ್ಟ ಆಗಂಗಿಲ್ಲ. ಆದರೆ ನಾವು ಅದು ಬಿಸಿ ಇರ್ತಾನೆ ನಾವು ಆದಷ್ಟು ಬೇಗ ನಾವು ಮೋಲ್ಡಿಗೆ ಹಾಕಬೇಕಾಗತ್ತೆ. ಸ್ವಲ್ಪ ಏನಾದರೂ ಆಚೆ ಈಚೆ ಆದರೂ ಸ್ವಲ್ಪನೂ ಆರಿದ್ರೂ ಸಹಿತ ನಮಗೆ ಈ ಸೋಪು ಸರಿಯಾಗಿ ಬರೋಂಗಿಲ್ಲ. ಆಮೇಲೆ ಅದು ಗಟ್ಟಿಯಾಗಿದ್ದು ಯಾವ ರೀತಿ ಬಂದೈತೆ ಅಂತ ಹೇಳೋದು ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಒಂದು ಸ್ಕಿನ್ ಟೋನ್ ಆಗಿರೋದನ್ನು ಇದು ರಿಡ್ಯೂಸ್ ಮಾಡುತ್ತೆ. ಆಮೇಲೆ ನಮ್ಮ ಮುಖದ ಮೇಲಿರುವಂಥ ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಆಮೇಲೆ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಆಗಿಡುತ್ತೆ. ಆಮೇಲೆ ನಮ್ಮ ಸ್ಕಿನ್ನನ್ನು ಬ್ರೈಟ್ ಆಗಿ ಹೊಳಪಾಗಿರೋದಕ್ಕೆ ಈ ಸೋಪು ನಮಗೆ ಸಹಾಯ ಮಾಡ್ತೈತಿ. ಹಾಗಾಗಿ ನೀವು ಮನೇಲಿ ಮಾಡ್ಕೊಂಡ್ರೆ 1 ಸರ್ತಿ ಕೆಡುತ್ತೆ, 2 ಸರ್ತಿ ಕೆಡುತ್ತೆ, 3ನೇ ಸರ್ತಿ ಕರೆಕ್ಟಾಗಿ ಬಂದೇ ಬರುತ್ತೆ. ಯಾರೆಲ್ಲ ಟ್ರೈ ಮಾಡಿದ್ರಿ ಅಂತ ಹೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಇಲ್ಲಪ್ಪ ನಮ್ಗೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂತ ಅನ್ನೋರು ನನಗೆ ಆರ್ಡರ್ ಕೊಟ್ಟರೆ ನಾನು ಮಾಡ್ಕೊಡ್ತೀನಿ ಅಂತ ಆವಾಗಲೇ ಹೇಳಿದ್ದೀನಿ. ಮತ್ತು ಯಾರು ಬಂಕ್ ಪೌಡ್ರು, ಆಯಿಲು, ಸೋಪು ಬೇಕು ಎಲ್ಲರೂ ಆರ್ಡ್ರ್ ಮಾಡಿರಿ. ಆ ನಂಬರನ್ನು ಯಾವ ನಂಬರಿಗೆ ಆರ್ಡ್ರ್ ಮಾಡಬೇಕು ಅಂತ ಹೇಳೋದು ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ನಾನು ಫಸ್ಟಿಗೆ ನಂಬರ್ ಕೊಟ್ಟಿರ್ತೀನಿ. ಯಾರು ನಂಬರ್ ನೋಡೋಂಗಿಲ್ಲ, ಪೂರ್ತಿ ವಿಡಿಯೋ ಯಾರು ನೋಡೋಂಗಿಲ್ಲ, ಮತ್ತೆ ಅದೇ ಪ್ರಶ್ನೆಯನ್ನು ನನಗೆ ಕೇಳ್ತಿರ್ತೀರ. ದಯವಿಟ್ಟು ಪೂರ್ತಿ ವಿಡಿಯೋ
ನೋಡಿರಿ, ಮೊದಲಿಂದ ಲಾಸ್ಟ್ನೇವರೆಗೂ ನೀವು ವಿಡಿಯೋ ನೋಡಿದ್ರೆ ಏನಾಗುತ್ತೆ, ನಾ ಫೋನ್ ನಂಬರನ್ನು ಕೊಟ್ಟಿರೋದು ನಿಮಗೆ ಸಿಗುತ್ತೆ. ಆಮೇಲೆ ನಾನು ಏನೆಲ್ಲ ಹೇಳಿದ್ದೀನಿ ಅಂತ ಹೇಳೋದು ನಿಮ್ಗೆ ಗೊತ್ತಾಗುತ್ತೆ. ನಾನು ಪದೇ ಪದೇ ಹೇಳ್ತಿರ್ತೀನಿ, ಈ ಸ್ಕಿನ್ ಕೇರ್ ಒಳಗೆ ಒಂದೊಂದು ಏನಾದರೂ ಮಧ್ಯಕ್ಕೆ ನಾವು ಟಿಪ್ಸ್ ಹೇಳಿರ್ತೀವಿ. ಆಮೇಲೆ ಇದಕ್ಕೆ ಸೇರಿಸಿ ನೀವು ಹಚ್ಕೋರಿ ಅಂತ ಹೇಳಿರ್ತೀವಿ. ನೀವು ಅದನ್ನ ಸ್ಕಿಪ್ ಮಾಡಿ ಹೋದಾಗ ಅದು ನಿಮ್ಗೆ ಗೊತ್ತಾಗಂಗಿಲ್ಲ, ಮತ್ತೆ ಬಂದು ಅದೇ ಕ್ವಶನ್ನ ನೀವು ಕೇಳ್ತೀರ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಏನದು ಹೊನ್ನರಿಕೆ ಹೂವಿನ ಪೌಡ್ರ್ ಮಾಡಿ ನಾನು ಅದನ್ನ ಯಾವ ರೀತಿ ಹಚ್ಚಬೇಕು ಮತ್ತು ಬೆಳಗ್ಗೆ ಏನು ಹಚ್ಚಿ ತೊಳಿಬೇಕು ಎಲ್ಲನೂ ಹೇಳ್ತೀನಿ. ಮತ್ತೆ ಅದೇ ಕಾಮೆಂಟನ್ನು ನನಗೆ ಹಾಕಿದ್ದೀರಿ. ದಯವಿಟ್ಟು ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ಸೋಪನ್ನು ರೆಡಿ ಮಾಡ್ಕೊಂಡ್ರೆ ಮನೆಯಾಗ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.